ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಇದು ನಾನು ಫಸ್ಟು ಯೂಟ್ಯೂಬಿಂದ ಮಾಡ್ತಾಯಿರೋ ಫಸ್ಟ್ ರೆಸಿಪಿ. ಅದಕ್ಕೆ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀನಿ. ನಾನು ಬನ್ನಿ ಸ್ವೀಟ್ ಪೊಂಗಲ್ಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ನಾನು ಸ್ವೀಟ್ ಪೊಂಗಲ್ಗೆ ನಾನು ಸ್ವೀಟ್ ಪೊಂಗಲ್ಗೆ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, 1 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ, ಆಮೇಲೆ ಏಲಕ್ಕಿನ ಎಲ್ಲ ಜಜ್ಜಿ ತೊಗೊಂಡಿದ್ದೀನಿ, ಆಮೇಲೆ ತುಪ್ಪ ತೊಗೊಂಡಿದ್ದೀನಿ, ನಂದಿನಿ ತುಪ್ಪ ತೊಗೊಂಡಿದ್ದೀನಿ, ಆಮೇಲೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು 1 ಲೋಟ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 1 ಲೋಟ ಹೆಸರುಬೇಳೆ, 2 ಮಿಕ್ಸ್ ಮಾಡ್ಕೊತೀನಿ. 2 ಮಿಕ್ಸ್ ಮಾಡಿಕೊಂಡು ತೊಳಿತೀನಿ. ಇದನ್ನು ಸ್ಟೋವ್ ಮಾಡ್ಕೊಂಡು ಇದಕ್ಕೆ ಬೇಕಾದಷ್ಟು ನೀರು ಮಿಕ್ಸ್ ಮಾಡ್ಕೊತೀನಿ. ಎಷ್ಟು ಬೇಕೋ ಅಷ್ಟು, ತುಂಬಾ ಹಾಕ್ಕೊತೀನಿ ನೀರನ್ನ. ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಸೇರಿಸ್ಕೊತೀನಿ. ಒಂದು ಚಿಟಿಕೆ ತುಂಬ ಇಟ್ಟಿದ್ದೀನಿ ನೀರು. ಇದು ಇವಾಗ ಚೆನ್ನಾಗಿ ಬೇಳೆನು ಅಕ್ಕಿನೂ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಬೇಯಿಸ್ಕೊಂಡು ಅನ್ನ ನೋಡಿ, ಅನ್ನ ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸಿದೆ. ಚೆನ್ನಾಗಿ ನೋಡಿ ಈ ಥರ ಬೇಯಬೇಕು. ಅನ್ನ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು. ಅನ್ನ ಚೆನ್ನಾಗಿ ಬೆಂದಿರಬೇಕು. ನಾವು ಹಾಕಿರೋ ಹೆಸರುಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದು ಮೆತ್ತಗಾಗಿರ್ಬೇಕು. ನೋಡಿ ಈ ಥರ ಆಗಿರ್ಬೇಕು ಮೆತ್ತಗೆ. ಆವಾಗ ಇದರಲ್ಲಿ ನಾವು ಇವಾಗ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮೊದಲೇ ಒಂದು ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಲ್ಲ, ಆ ಬೆಲ್ಲನ ಇದರಲ್ಲಿ ಒಂದು ಸ್ವಲ್ಪವಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ಫುಲ್ಲು ಹಾಕ್ಕೊಂಡು ಇವಾಗ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿದೆ, ಬೆಲ್ಲ ಎಲ್ಲ ಕರಗಬೇಕು. ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ನೋಡಿ, ಬೆಲ್ಲ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಬೆಂದು ಈ ಹಸಿ ಒಂಥರ ಪಾಕ ವಾಸನೆ ಬರಬೇಕು. ಅಲ್ಲಿವರೆಗೂ ಬೆಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕು. ಅಲ್ಲಿವರೆಗೂ ಬೆಲ್ಲ ಹಾಕಿದ ತಕ್ಷಣವೇ ಹಂಗೆ ತೆಗಿಬಾರ್ದು. ಬೆಲ್ಲ ಪಾಕ ವಾಸನೆ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಇವಾಗ ಈ ಪುಡಿ ಮಾಡಿ ಇಟ್ಟಿರೋಂಥ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಹುರಿದ್ಬಿಟ್ಟು ಹಾಕ್ತೀನಿ. ಈ ಕಡೆ ಸ್ಟವ್ ಆನ್ ಮಾಡ್ತೀನಿ. ನಾನು ಇಟ್ಟಿದ್ವಲ್ಲ ತುಪ್ಪ, ಸ್ವಲ್ಪ ಇದರಲ್ಲಿ ಹಾಕ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ.
ಎಷ್ಟು ಬೇಕಾದ್ರೂ ತುಪ್ಪ ಹಾಕೊಬೋದು. ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ. ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಮಿಕ್ಸ್ ಮಾಡ್ತೀನಿ. ನೋಡಿ ಅದೆಲ್ಲ ನೋಡಿ ಎಲ್ಲ ಈ ಥರ ಬರ್ತಾಯಿದೆ ನೋಡಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಉಪ್ಕೊಂಡಿದೆ. ಉಪ್ಕೊಂಡು ನೋಡಿ ಯಾವ ಥರ ಬರ್ತಾಯಿದೆ. ಈ ಥರ ಆದಮೇಲೆ ಆಫ್ ಮಾಡ್ತಾನೆ ಸ್ಟವ್ನ. ಆಫ್ ಮಾಡಿಬಿಟ್ಟು ಇವಾಗ ಇದರಲ್ಲಿ ಸೇರಿಸ್ಕೊತೀನಿ. ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆ ನೀವು ಬಾದಾಮಿ, ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸ್ ಏನಿದ್ರೂ ಮಿಕ್ಸ್ ಮಾಡ್ಕೊಬೋದು. ಇದು ರೆಡಿ ಆಗಿದೆ. ಸ್ವೀಟ್ ಪೊಂಗಲ್ ರೆಡಿ ನೋಡಿ. ಸ್ವೀಟ್ ಪೊಂಗಲ್ ಆಗಿದೆ. ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತ ಹೇಳ್ತೀನಿ. ಸ್ವೀಟೆಲ್ಲ ಚೆನ್ನಾಗಿದೆ. ನಾನು ನಿಮಗೆ ಬೆಲ್ಲ ಎಷ್ಟು ಹಾಕಬೇಕು ಅಂತ ಹೇಳಿಲ್ಲ. ನಾನು ಒಂದು ಕಪ್ಪು ಅಕ್ಕಿ, 1 ಕಪ್ಪು ಹೆಸರುಬೇಳೆ 2 ಅದೇ ಸಮ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಉಂಡೆ ಬೆಲ್ಲನ 1.5 ಉಂಡೆ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂತ. ನೀವು ಸ್ವೀಟ್ ಕಡಿಮೆ ತಿನ್ನಂಗಿದ್ರೆ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೇಕು ಸ್ವೀಟು. ಆಮೇಲೆ ಎಲ್ಲರೂ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.